ಜಿಬಿಎ ಆಯುಕ್ತ ಮಹೇಶ್ವರ ರಾವ್ ಹೇಳಿಕೆ ಬೆಂಗಳೂರಿಗೆ ಮಾತ್ರ ಸೀಮಿತವಲ್ಲ, ಇಡೀ ರಾಜ್ಯಕ್ಕೆ ಸೀಮಿತ. ಸರ್ಕಾರಕ್ಕೆ ಇದರ ಬಗ್ಗೆ ಗಮನ ಇದೆ. ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆ ಸಮಾಲೋಚನಾ ಮಾಡುತ್ತೇವೆ. ಪರ್ಯಾಯ ವ್ಯವಸ್ಥೆ ಸದ್ಯಕ್ಕೆ ಏನೂ ಇಲ್ಲ. ಬಹುತೇಕ ಇಡೀ ದೇಶದಲ್ಲಿ ಈ ಸಮಸ್ಯೆ ಉಂಟಾಗ್ತಾ ಇದೆ. ಯಾವ ರೀತಿ ಪರಿಹಾರ ಕಂಡುಕೊಳ್ಳಬಹುದು ಅಂತ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದ್ದು, ಮುಖ್ಯ ಕಾರ್ಯದರ್ಶಿ ಎಲ್ಲರ ಅಭಿಪ್ರಾಯ ಪಡೆದು ಸರ್ಕಾರಕ್ಕೆ ನಿರ್ದೇಶನ ಕೊಡ್ತಿದ್ದಾರೆ. ಕಮರ್ಷಿಯಲ್ ಗ್ಯಾಸ್ ಶಾರ್ಟೇಜ್ ಇದೆ. 2-3 ದಿನಗಳವರೆಗೆ ಸ್ಟಾಕ್ ಇಲ್ಲ. ಪರ್ಯಾಯವಾಗಿ ಎಲೆಕ್ಟ್ರಿಸಿಟಿ ಮುಖಾಂತರ ನಡೆಸೋಕೆ ಏನೂ ವ್ಯವಸ್ಥೆ ಇಲ್ಲ. ಬೆಂಗಳೂರಿನ ಜಿಬಿಎ ಕಚೇರಿಯಲ್ಲಿ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಹೇಳಿಕೆ. ಬೆಂಗಳೂರಿಗೆ ಮಾತ್ರ ಸೀಮಿತ ಅಲ್ಲ, ಇದು ಇಡೀ ರಾಜ್ಯಕ್ಕೆ ಸೀಮಿತ ಇರತಕ್ಕಂಥ ಸಮಸ್ಯೆ. ಅದಕ್ಕೆ ಮಾನ್ಯ ಮುಖ್ಯ ಕಾರ್ಯದರ್ಶಿ ಅವರು ಇದರ ಬಗ್ಗೆ ಈಗಾಗಲೇ ಅವರ ಜೊತೆಗೆ ಚರ್ಚೆನೇ ಮಾಡಿ ಮುಂದೆ ಕ್ರಮ ತಗೊಳ್ಬೇಕಾಗ್ತದೆ. ಸರ್ಕಾರ ಗಮನಕ್ಕೆ ಇದೆ. ಸರ್ಕಾರಕ್ಕೆ ಇದರ ಬಗ್ಗೆ ಗಮನ ಇದ್ದೇ ಇದೆ. ಅವರ ಜೊತೆಗೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಜೊತೆಗೆ ಸಮಾಲೋಚನೆ ಮಾಡಿ ನಾವು ಮುಂದಿನ ಕಾರ್ಯಕ್ರಮ ಮಾಡ್ತೀವಿ. ಪರ್ಯಾಯ ವ್ಯವಸ್ಥೆಯನ್ನು ತೊಗೊಂಡಿದ್ದೀರಾ ಸರ್? ಪರ್ಯಾಯ ವ್ಯವಸ್ಥೆ ಈಗ ಸದ್ಯಕ್ಕೆ ಏನೂ ನಮಗೆ ಇಲ್ಲ. ಯಾಕಂದರೆ ಎಲ್ಲ ಹೋಟೆಲ್ಗಳಿಗೆ ಸಹ ಸಮಸ್ಯೆ ಬರ್ತಾ ಇದೆ. ನಮಗೆ ಬಂದ ಮಾಹಿತಿ ಪ್ರಕಾರ ಆಲ್ ಈಟರೀಸ್ಗೆ ಸಮಸ್ಯೆ ಇದ್ದೇ ಇದೆ. ಸೊ ಬಹುತೇಕ ಇಡೀ ದೇಶದಲ್ಲಿ ಈ ಥರ ಒಂದು ಸಮಸ್ಯೆ ಇರುವಾಗ ಯಾವ ರೀತಿಯಿಂದ ಪರ್ಯಾಯ ವ್ಯವಸ್ಥೆ ಮಾಡ್ಬೋದು ಬಗ್ಗೆ ಸಹ ಚರ್ಚೆ ಮಾಡಲಿಕ್ಕೆ ಸರ್ಕಾರ ಮಟ್ಟದಲ್ಲಿ ಈಗಾಗಲೇ ಉನ್ನತ ಮುಖ್ಯ ಕಾರ್ಯದರ್ಶಿ ಅವರು ಎಲ್ಲರದ್ದು ಅಭಿಪ್ರಾಯ ತಗೊಂಡು ಸರ್ಕಾರ ನಿರ್ದೇಶನ ಕೊಡ್ತಾರೆ. ಆ ದೃಷ್ಟಿಯಿಂದ ನಾವು ಆ ಆದೇಶ ಮೇರೆಗೆ ನಾವು ಕ್ರಮ ತಗೊಳ್ತೀವಿ. ಅಂದರೆ ಶಾಲಾ ಮಕ್ಕಳಿಗೆ ಊಟದ್ದು ಸರ್ ಮಧ್ಯಾಹ್ನದ ನೋಡಬೇಕೀಗ ಏನು ಹೇಗೆ ಮುಂದುವರಿಸಬೇಕು ಅಂತ ನೋಡಬೇಕು. ಅಂದರೆ ಸ್ವಲ್ಪ ದಿನ ಹೋದರೆ ಅನಿಲ ಅಂದರೆ ಗ್ಯಾಸ್ ಏನಿದೆ ಅದು ಸಂಪೂರ್ಣವಾಗಿ ಖಾಲಿ ಆಗ್ತದೆ ಅಂತ ಗುತ್ತಿಗೆದಾರರು ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಕೆಲವು ಜಾಗದಲ್ಲಿ ನಾವು ಕೇಳಿದ ಪ್ರಕಾರ ಇಂಡಸ್ಟ್ರಿಯಲ್ ಗ್ಯಾಸ್, ಕನ್ಸ್ಯೂಮರ್ ಗ್ಯಾಸ್, ಕಮರ್ಷಿಯಲ್ ಗ್ಯಾಸಸ್ ಏನು ಉಪಯೋಗ ಮಾಡ್ತಾರೆ ಅದರದ್ದು ಶಾರ್ಟೇಜ್, ಅದಕ್ಕೆ ಈಗಾಗಲೇ ಕಡಿವಾಣ ಹಾಕಿದ್ದಾರೆ. ಸ್ಟಾಪ್ ಸೆಟ್ ಇಟ್ ಶುಡ್ ನಾಟ್ ಬಿ ಇಶ್ಯೂ, ಓನ್ಲಿ ಡೊಮೆಸ್ಟಿಕ್ ಗ್ಯಾಸ್ ಇಶ್ಯೂ ಮಾಡಬೇಕು. ಸೊ ಡೊಮೆಸ್ಟಿಕ್ ಗ್ಯಾಸ್ ಆ್ಯಸ್ ಫಾರ್ ಆ್ಯಸ್ ವಿ ನೋ, ಇಂಡಸ್ಟ್ರಿಯಲ್ ಯೂಸ್ ಡೊಮೆಸ್ಟಿಕ್ ಗ್ಯಾಸ್ ಬೈ ಆ್ಯಂಡ್ ಲಾರ್ಜ್ should not be a problem is the assumption. That is consumer gas ಮಾತ್ರ. ಅದರ ಬಗ್ಗೆ ನನಗೆ ಅಷ್ಟು ಮಾಹಿತಿ ಇಲ್ಲ. ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್ ಡಿಪಾರ್ಟ್ಮೆಂಟಿಗೆ ಇದರ ಬಗ್ಗೆ ಜಾಸ್ತಿ ಮಾಹಿತಿ ಇರ್ತದೆ. ಮಾನ್ಯ ಮುಖ್ಯಮಂತ್ರಿ ಅವರು ಈಗಾಗಲೇ ಇದರ ಬಗ್ಗೆ ಚರ್ಚೆ ಮಾಡಿ